ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿಂಧು ಮಲ್ನಾಡ್ ಯೂಟ್ಯೂಬ್ ಚಾನಲ್. ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಗಾದೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಈ ಗಾದೆ ಯಾಕೋ ಬಿಗ್ ಬಾಸ್ ಮನೇಲಿರುವ ಮೋಕ್ಷಿತಾಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತಾ ಇದೆ. ನಿಮಗೂ ಹಂಗೆ ಅನಿಸ್ತಾ ಇದೆಯಾ? ಯಾಕೆ ಈ ಗಾದೆ ಅವರಿಗೆ ಸೂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಆದಂತ ಕೆಲವೊಂದು ಬೆಳವಣಿಗೆಗಳನ್ನ ನೋಡಿದಾಗ ಪಕ್ಕ ಅವರಿಗೆ ಸೂಟಬಲ್ ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತಾ ಇದೆ. ಹಾಗೇನೆ ಅವಕಾಶ ಅನ್ನೋದು ಎಲ್ರ ಬಳಿಗೂ ಅಷ್ಟು ಸುಲಭವಾಗಿ ಬರಲ್ಲ. ಅವ್ರ ಬಳಿ ಬಂದಾಗ ಅದನ್ನ ಉಪಯೋಗಿಸ್ಕೊಳ್ದೇನೆ ಒದ್ರೆ ಅದಕ್ಕೇನಾಗುತ್ತೆ ಅನ್ನೋದು ಸಹ ನಿನ್ನೆ ಎಪಿಸೋಡ್ ನಲ್ಲಿ ನೀವು ನೋಡಿದೀರ. ನನ್ನ ಈ ಮಾತುಗಳನ್ನ ಕೇಳಿದ ಮೇಲೆ ನಿಮಗೆ ಪಕ್ಕ ಅನ್ಸಿರುತ್ತೆ, ನಾನು ಬಿಗ್ ಬಾಸ್ ಮನೇಲಿ ಯಾರ ಬಗ್ಗೆ ಮಾತಾಡಕ್ ಹೊರಟಿದ್ದೀನಿ ಅಂತ ಹೇಳ್ಬಿಟ್ಟು. ಹೌದು, ನಾನಿವಾಗ ಮಾತಾಡಕ್ ಹೊರಟಿರೋದು ಬಿಗ್ ಬಾಸ್ ಮನೇಲಿ ಇರುವಂತ ಮೋಕ್ಷಿತ್ ಹಾಗೂ ಗೌತಮಿ ಬಗ್ಗೆ. ಅದರಲ್ಲೂ ಅವರಿಬ್ಬರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸಂಬಂಧಪಟ್ಟಂತೆ. ನಿನ್ನೆ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಏನೇನಾಯ್ತು ಅಂತ ಹೇಳ್ಬಿಟ್ಟು ನೀವೆಲ್ಲರೂ ನೋಡೇ ಇರ್ತೀರಾ. ಹಾಗೇನೆ ಬಿಗ್ ಬಾಸ್ ನ ಪ್ರತಿದಿನ ಮಿಸ್ ಮಾಡದೆ ನೋಡದೇ ಇರೋಂಥವ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ಸ್ಪರ್ಧೆ ಇಷ್ಟ ಅಂತ ಹೇಳ್ಬಿಟ್ಟು. ಹಾಗೇನೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೇನೆ ನೋಡ್ತಾ ಇದ್ರೆ ದಯವಿಟ್ಟು ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಸಿಕ್ಕಿರೋ ಅವಕಾಶನ ಉಪಯೋಗಿಸ್ಕೊಳ್ಳದೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವಾಗ ಆಲ್ರೆಡಿ ದೊಡ್ಡ ಮನೆಯಲ್ಲಿ ಸಿಕ್ಕಾಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ಮೋಕ್ಷಿತ ಅವರು ಅವ್ರಿಗೆ ಸಿಕ್ಕಂತ ಅವಕಾಶನ ಒದ್ದಿದ್ದಾರೆ. ಆ ಒದ್ದಂತ ಅವಕಾಶ ಇವಾಗ ಗೌತಮಿ ಪಾಲಾಗಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಇದಕ್ಕೂ ಮುಂಚೆ ಕಳೆದ ವಾರ ಬಿಗ್ ಬಾಸ್ ಮನೆ ಒಳಗಡೆ ಏನೇನಾಯ್ತು, ಈ ಅವಕಾಶ ಯಾಕೆ ಒದ್ರು, ಹಾಗೇನೆ ಆ ಅವಕಾಶ ಗೌತಮಿ ಹತ್ರ ಯಾಕೆ ಹೋಯ್ತು ಅನ್ನೋದ್ರ ಬಗ್ಗೆ ತಿಳ್ಕೊಬರೋಣ ಬನ್ನಿ. ಬಿಗ್ ಬಾಸ್ ಮನೆ ಒಳಗಡೆ ಟಾಸ್ಕ್ಗೋಸ್ಕರ 2 ಟೀಮ್ನ ಮಾಡಿರ್ತಾರೆ. ಅದರಲ್ಲಿ ಈ ವಾರ ವೀಕ್ಷಕರಿಂದ ಅತಿ ಹೆಚ್ಚು ಓಟನ್ನು ಪಡ್ಕೊಂಡು MMTV ಕ್ಯಾಪ್ಟನ್ಸಿ ಟಾಸ್ಕಿಗೆ ಎಲಿಜಿಬಲ್ ಆಗ್ತಾರೆ. ಎಲಿಜಿಬಲ್ ಆದಂತ ಟೀಮ್ಗೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ನ ಕೊಡ್ತಾರೆ. ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಅವರು ಅಪೋಸಿಟ್ ಆಗಿ ಏನ್ ಟೀಮ್ ಇರುತ್ತೋ ಆ ಟೀಮ್ ಇಂದ ಒಬ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಸಪೋರ್ಟಿಗಾಗಿ ನಿಲ್ಲಿಸ್ಕೋಬೇಕಾಗುತ್ತೆ. ಇಲ್ಲಿ ಗೆದ್ದಂತ ಟೀಮು ಅವ್ರ ಸಪೋರ್ಟಿಗೋಸ್ಕರ ಅಪೋಸಿಟ್ ಟೀಮ್ ಅಲ್ಲಿ ಅವ್ರಿಗೆ ಇಷ್ಟ ಆದಂತವ್ರು ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಬಟ್ ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಮೋಕ್ಷಿತ್ ಅವರು ಅಪೋಸಿಟ್ ಟೀಮ್ ಇಂದ ಯಾರನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈಗೋ ಜೊತೆಗೆ ಅವರ ಸೆಲ್ಫ್ ರೆಸ್ಪೆಕ್ಟ್. ಇವರ ಈ ಈಗೋ ಮತ್ತೆ ಸೆಲ್ಫ್ ರೆಸ್ಪೆಕ್ಟ್ ಅವ್ರನ್ನ ಎಲ್ಲಿಗೆ ತಗೊಂಡೋಗಿ ನಿಲ್ಸುತ್ತೆ ಅನ್ನೋದನ್ನ ನಾನು ಇವಾಗ ಪ್ರೋಮೋದಲ್ಲಿ ತೋರಿಸ್ತೀನಿ, ಬನ್ನಿ ನೋಡೋಣ. ಸಾಕು ಇಟ್ಬಿಡಿ ಅಲ್ಲಿ. ಕೊಟ್ಟರೆ ಚಾಕು ಮತ್ತಿದ್ ಎರಡು ಇಟ್ಕೊಂಡು ಇಷ್ಟೆಲ್ಲ ಮಾಡೋದಕ್ಕೆ ಥ್ಯಾಂಕ್ ಯು. ಈಗ ಅದನ್ನು ಒದ್ದು ಒಳಗು ಸ್ವಲ್ಪ ಈಗ ವೈಡ್ ಮಾಡಿ ಆಗಿಲ್ಲ. ಥ್ಯಾಂಕ್ ಯು. This is for getting a gift too. ಥ್ಯಾಂಕ್ ಯು. ಪ್ರೋಮೋ ನೋಡಿದ್ರಲ್ವಾ? ಪ್ರೋಮೋ ನೋಡಿದ್ಮೇಲೆ ನಿಮಗೆ ಒಂದು ಕನ್ಫರ್ಮ್ ಆಗಿರುತ್ತೆ, ಮೋಕ್ಷಿತಾ ಅವರ ಈಗೋ ಮತ್ತೆ ಸೆಲ್ಫ್ ರೆಸ್ಪೆಕ್ಟ್ ಇವಾಗ ಅವ್ರನ್ನ ಎಲ್ಲಿಗೆ ತಗೊಂಡೋಗಿ ನಿಲ್ಸಿದೆ ಅಂತ ಹೇಳ್ಬಿಟ್ಟು. ಅವರಿಗೆ ಸಿಕ್ಕಿದಂತ ಅವಕಾಶವನ್ನ ಅವರು ಬಳಸ್ಕೊಳ್ದೇನೆ ಒದ್ಬಿಡ್ತಾರೆ. ಆ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ದಂತ ಹೇಳಿದ್ರೆ ಗೌತಮಿ ಅವರು. ಹೌದಲ್ವಾ? ಗೌತಮಿ ಅವರು, ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಗೌತಮಿ ಅವರಿಗೆ ಇದು ಬಯಸದೇ ಬಂದಂತ ಭಾಗ್ಯ. ಈ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಇವಾಗ ಗೌತಮಿ ಅವರು ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಪ್ರೋಮೋ ನೋಡಿದ ಮೇಲೆ ನಿಮಗೆ ಗೊತ್ತಾಗಿರುತ್ತೆ, ಶಿಶಿರ್ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಗೌತಮಿ ಅವರು ಸೋಲಿಸ್ಬಿಟ್ಟು ಇವಾಗ ಮನೆ ಕ್ಯಾಪ್ಟನ್ ಆಗಿ ತುಂಬಾ ಖುಷಿಯಿಂದ ಇದ್ದಾರೆ. ಆದ್ರೆ ಈ ಕಡೆ ಸೆಲ್ಫ್ ರೆಸ್ಪೆಕ್ಟ್ ಮತ್ತೆ ಈಗೋ ಅಂತ ಅನ್ಕೊಂಡು ಮೋಕ್ಷಿತ್ ಅವರು ಮುಖ ಗಂಟು ಹಾಕೊಂಡು ನಾನೇನು ಕೇರ್ ಮಾಡಲ್ಲ ಅಂತ ಹೇಳ್ಬಿಟ್ಟು ತಿರುಗಾಡ್ತಾ ಇದ್ದಾರೆ. ಇವರಿಬ್ರು ಹಗ್ಗ ಜಗ್ಗಾಟದಲ್ಲಿ ಮುಂದಿನ ವಾರ ಮನೆಯಲ್ಲಿ ಯಾವ್ಯಾವ ತರ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.